ಟಿವಿ ವೀಕ್ಷಕರಿಗೆ ನಮಸ್ಕಾರಗಳು. ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನೌಕರರ ಸಂಘದ ವತಿಯಿಂದ ಕೋಲಾರ ನಗರದ ಕೆಇಬಿ ಕಲ್ಯಾಣ ಮಂಟಪದಲ್ಲಿ ನಿವೃತ್ತ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ KMV ಸ್ವಾಮಿರವರಿಗೆ ಸನ್ಮಾನ ಮಾಡುವ ಮೂಲಕ ಬೀಳ್ಕೊಡುಗೆ ನೀಡಲಾಯಿತು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ KMV ಸ್ವಾಮಿ, ಸಂಸ್ಥೆ ಬಹಳ ಮುಖ್ಯ. ಸಂಸ್ಥೆಯ ಅಭಿವೃದ್ಧಿಗಾಗಿ ನಾವು ದುಡಿಯಬೇಕು. ಸಿಬ್ಬಂದಿಗಳು ಸೇಫ್ಟಿ ವಿಚಾರದಲ್ಲಿ ಯಾರೂ ನಿರ್ಲಕ್ಷ್ಯಕ್ಕೆ ತೋರಬೇಡಿ. ಕೆಲಸ ಮಾಡುವಾಗ ಮುಂಜಾಗ್ರತೆ ವಹಿಸಿ. ಯಾವುದೇ ಅಧಿಕಾರಿಗಳು ಸಿಬ್ಬಂದಿಗಳ ಮೇಲೆ ಒತ್ತಡ ಹಾಕಬೇಡಿ. ಸಿಬ್ಬಂದಿಗಳು ನಮ್ಮ ಮಕ್ಕಳಿದ್ದಂತೆ. ಅವರ ಜೊತೆ ಒಂದು ಸ್ನೇಹದ ಬಾಂಧವ್ಯ ಬೆಳೆಸಿಕೊಂಡು ಕೆಲಸ ಮಾಡಿಸಿಕೊಳ್ಳಬೇಕು. ಜನರ ಮಧ್ಯೆ ಒಳ್ಳೆಯ ಒಡನಾಟ ಇರಲಿ. ಇಲಾಖೆ ವಿಚಾರದಲ್ಲಿ ನನ್ನ ಕೈಲಾದಷ್ಟು ಶ್ರಮ ವಹಿಸಿದ್ದೇನೆ. ನನ್ನ ಶ್ರಮದ ಪ್ರತಿಫಲ ಇಂದು ಈ ಸನ್ಮಾನಗಳ ರೂಪದಲ್ಲಿ ಕಾಣುತ್ತಿದೆ. ಸಂಘದಲ್ಲಿ ಎಲ್ಲರಿಗೂ ನನ್ನ ಧನ್ಯವಾದಗಳು ಎಂದರು. ಸಂಘದ ಉಪಾಧ್ಯಕ್ಷ ಶ್ರೀನಿವಾಸ್ ಮಾತನಾಡಿ, ಈ ಸಮಯದಲ್ಲಿ ಸಂತೋಷ ಮತ್ತು ದುಃಖ ಎರಡೂ ಆಗುತ್ತಿದೆ. ಅವರ ಸೇವೆ ನಮ್ಮ ಇಲಾಖೆಗೆ ಇನ್ನೂ ಬೇಕಾಗಿದೆ. ಇನ್ನು ಮುಂದೆಯೂ ಇವರ ಸಹಕಾರ, ಸಲಹೆ, ಸೇವೆ ಮುಂದುವರೆಯಲಿ ಎಂದರು. AEE ಹುಸೇನ್ ಮಾತನಾಡಿ, ನಾ ಕಂಡಂತೆ ಸ್ವಾಮಿಯವರು ನೇರ, ನಿಟ್ಟ, ನಿರಂತರ ಇದ್ದಂತೆ. ಸ್ಥಳೀಯ ಸಮಸ್ಯೆಗಳನ್ನು ನಿವಾರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿ ವಿದ್ಯುತ್ ಕೋಲಾರದ ವಲಯದ ಉನ್ನತೀಕರಣದಲ್ಲಿ ಪ್ರಮುಖರು ಎಂದರು. ಅಧೀಕ್ಷಕ ಅಭಿಯಂತರ ಮೃತ್ಯುಂಜಯ ಅವರು ಮಾತನಾಡಿ, ಸುಂದರ ಬೀಳ್ಕೊಡುಗೆ ಸಮಾರಂಭ ಅರ್ಥಪೂರ್ಣವಾಗಿ ನಡೆಯುತ್ತಿದೆ. ಈಗಿನ ಕಾಲದಲ್ಲಿ 40 ವರ್ಷ ಕೆಲಸ ಮಾಡುವುದು ಕಷ್ಟ. ಗುಲ್ಬರ್ಗಾದಿಂದ ಕೋಲಾರದವರೆಗೂ ಕಪ್ಪು ಚುಕ್ಕೆ ಇಲ್ಲದೆ ಸೇವೆ ಸಲ್ಲಿಸಿರುವುದು ಶ್ಲಾಘನೀಯ ವಿಷಯ ಎಂದರು. ಶರೀಫ್ ರವರು ಮಾತನಾಡಿ, ಸ್ವಾಮಿಯವರು ಆಸ್ತಿಗಿಂತ ಹೆಚ್ಚಾಗಿ ಜನರ ಪ್ರೀತಿ ಸಂಪಾದನೆ ಮಾಡಿದ್ದಾರೆ. ನೀವು ಕಂಡ ಹಾಗೆ ಪ್ರತಿದಿನ ಅವರನ್ನು ಮಾತನಾಡಲು ಸಾಕಷ್ಟು ಜನರು, ಸಾಮಾನ್ಯರು ಬರುತ್ತಿದ್ದರು. ಪ್ರತಿಯೊಬ್ಬರಿಗೂ ಸಹ ಹಲವಾರು ರೀತಿಯ ಸಲಹೆಗಳನ್ನು ಕೊಡುತ್ತಿದ್ದರು. ಸತತವಾಗಿ 39 ವರ್ಷಗಳ ಅವಧಿಯಲ್ಲಿ ಗುಲ್ಬರ್ಗಾ, ದೊಡ್ಡಬಳ್ಳಾಪುರ, ಹುಬ್ಬಳ್ಳಿ, ಜಂಗಮಕೋಟೆ, ಬೇತಮಂಗಲ ಇನ್ನಿತರೆ ಕಡೆಗಳಲ್ಲಿ ಕೆಲಸ ಮಾಡಿ ಇಲಾಖೆಯಲ್ಲಿ ಒಳ್ಳೆಯ ಹೆಸರು ಪಡೆದಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ಸಂಘದ ಮಾಜಿ ಅಧ್ಯಕ್ಷ ಜಯರಾಜ್, ಅಶೋಕ್ ರೆಡ್ಡಿ, BP ರಮೇಶ್, ಶುಭಾ, ಮೃತ್ಯುಂಜಯ, KM ನಾಗರಾಜ್, ರಮೇಶ್, ಹುಸೇನ್, ನಾರಾಯಣಸ್ವಾಮಿ, ಆಂಜನಪ್ಪ ಸೇರಿದಂತೆ ಸಂಘದ ಪದಾಧಿಕಾರಿಗಳು, KEB ಇಲಾಖೆಯ ಸಿಬ್ಬಂದಿಗಳು ಇತರರು ಹಾಜರಿದ್ದರು. ವರದಿ ಪರ್ವೀಜ್ ಅಹಮದ್. ದೊಡ್ಡ ಹೋರಾಟ. ಆ ಹೋರಾಟ ನಡೆದರೆ ಯಾವುದೇ ಹೋರಾಟಗಳು ನಮ್ಮ ಸಂಘದಲ್ಲಿ ಇವತ್ತಿಗೂ ಆಗಿಲ್ಲ. ಅಷ್ಟು ಚೆನ್ನಾಗಿ ನಮ್ಮ ನಾಯಕತ್ವನ ನಡೆಸ್ಕೊಂಡಿದ್ದಾರೆ ನಮ್ಮೆಲ್ಲರೂ. ನಾನು ಈ ಸಂದರ್ಭದಲ್ಲಿ ನಮ್ಮ ಅಧಿಕಾರಿಗಳಲ್ಲಿ ರಿಕ್ವೆಸ್ಟ್ ಮಾಡುತ್ತೆ, ದಯವಿಟ್ಟು ನೌಕರರು ನಿಮ್ಮ ಮಕ್ಕಳಿದ್ದಂಗೆ ದಯವಿಟ್ಟು ಯಾವುದೇ ಕಾರಣದಿಂದ ಅವರ ಮೇಲೆ ಯಾವುದೇ ರೀತಿ ಅತಿಯಾದ ಒತ್ತಡವನ್ನು ಮಕ್ಕಳನ್ನ ಕೊಟ್ಟು ಆ ಒತ್ತಡದಿಂದ ಅವರು ಆಕ್ಸಿಡೆಂಟ್ಸ್ ಆಗೋದು, ಮತ್ತೊಂದಾಗೋದಕ್ಕೆ ಕಾರಣ ಆಗಬೇಡಿ. ದಯವಿಟ್ಟು ಅವ್ರನ್ನ ಉಸಿರಾಟ ಟೈಮ್ ಕೊಡಿ. ಅದೇ ರೀತಿ ನೌಕರರು ಕೂಡ ಯಾವುದೇ ಸುರಕ್ಷತೆ ಇದ್ದೀರಾ, ಯಾವ ಕೆಲಸಗಳ ಮಾಡಕ್ಕೆ ಹೋಗಬೇಡಿ. ಯಾಕಂದರೆ ನಿಮ್ಮ ಪ್ರಾಣ ಮುಖ್ಯ. ತಡವಾಗಿ ನಮ್ಮ ರಮೇಶ್ ಅವರು MT SN ರಮೇಶ್ ಅವರು ಏನೇನು ಅವರಿಗೆ ಪರವಾಗಿ ಸ್ವಾಗತ